ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ವಾಗ್ದೇವಿಯೇ ನಮೋ ನಮಃ. ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗಿದ್ದರೆ, ನೀವು ಕೆಲಸ ಮಾಡೋದ ಜಾಗದಲ್ಲಿ ಶತ್ರುಗಳಿದ್ದರೆ, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಶತ್ರುಗಳೇ ಇದ್ದರೆ, ಹಾಗೆ ನಿಮ್ಮ ಮನೆಯೊಳಗಿನ ಶತ್ರುಗಳಿದ್ದರೆ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಶತ್ರುಗಳಿದ್ದರೆ, ನಾನು ನಿಮಗೆ ಒಂದು ಸುಲಭ ತಂತ್ರನ ಹೇಳ್ಕೊಡ್ತೀನಿ. ಅದ್ರ ಜೊತೆ ಇದೊಂದು ಯಂತ್ರ ಕೂಡ ಕೊಟ್ಟಿದ್ದೀನಿ ನೋಡಿ, ಈಗಾಗಲೇ ಕಾಣ್ತಾ ಇದೆ. ಆ ಯಂತ್ರನ ಬರ್ಕೊಂಡು ಒಂದೇ ಒಂದು ನಿಂಬೆಹಣ್ಣಿನಿಂದ ಯಾವ ರೀತಿ ನಮಗೆ ಶತ್ರುಗಳ ಸ್ತಂಭನ ಮಾಡ್ಬೋದು ಅಂತ ನಿಮಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾಕೆಂತೇಳಿದ್ರೆ ಈ ಕಾಲದಲ್ಲಿ ಶತ್ರುಗಳು ಇಲ್ಲದಿರೋ ಅಂಥ ಜನನೇ ಸಿಗಲ್ಲ. ಪ್ರತಿಯೊಬ್ಬರಿಗೂ ಯಾರಾದ್ರೊಬ್ಬರು ಶತ್ರುಗಳೇ ಇರ್ತಾರೆ. ಇತ್ತೀಚೆಗಂತೂ ತಾಯಿ ಮಕ್ಕಳಿಗೆ ಶತ್ರುತ್ವ ಬೆಳೆದಿರುತ್ತೆ, ತಂದೆ ಮಕ್ಕಳಿಗೆ ಶತ್ರುತ್ವ ಇರುತ್ತೆ. ಇನ್ನು ಅಣ್ಣ ತಮ್ಮಂದಿರು ದಾಯಾದಿಗಳಾಗಿರ್ತಾರೆ, ಅಕ್ಕ ತಂಗಿದಿರು ದಾಯಾದಿಗಳಾಗಿರ್ತಾರೆ. ಇನ್ನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತೂ ಇವ್ರನ್ನ ಕಂಡ್ರೆ ಆಗೋಲ್ಲ, ಅವ್ರನ್ನ ಕಂಡ್ರೆ ಆಗೋಲ್ಲ. ಇನ್ನು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರ, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಒಂದು ವರ್ಗ ಹೊಟ್ಟೆ ಉರಿಪಟ್ರೆ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇನ್ನೊಂದು. ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕಣ್ದೃಷ್ಟಿ ಜೊತೆಗೆ ನಿಮ್ಮ ಮೇಲೆ ಹೊಟ್ಟೆ ಉರಿ, ಚಾಡಿ ಹೇಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಪ್ರಸ್ತುತ ಕಾಲದಲ್ಲಿ ಶತ್ರುಗಳಿಗೇನು ಬರ ಇಲ್ಲ, ಪ್ರತಿಯೊಬ್ಬರಿಗೂ ಶತ್ರು ಅನ್ನೋದು ಇದ್ದೇ ಇರ್ತಾರೆ. ಅವರಿಂದ ನೀವು ರಕ್ಷಣೆ ಪಡ್ಕೋಬೇಕು. ನಿಮಗೆ ಅವ್ರ ಕಾಟ ಸಹಿಸೋಕ್ಕಾಗಲ್ಲ. ಏನು ಮಾಡಿದ್ರು ಏನಾರು ಒಂದು ಹೇಳ್ತಾ ಇರ್ತಾರೆ, ಏನಾರು ಒಂದು ಚಾಡಿ ಹೇಳ್ಕೊಡ್ತಾ ಇರ್ತಾರೆ. ಬಾಸ್ಗಾಗಲಿ ಅಥವಾ ನಿಮ್ಮ ಮನೇಲಾಗಲಿ ಅಥವಾ ಅಕ್ಕಪಕ್ಕದಲ್ಲಾಗಲಿ ಏನೇ ಮಾಡಿದ್ರು ಏನಕ್ಕಾದ್ರೂ ಒಂದು ಚಾಡಿ ಹೇಳೋದು, ನಿಮ್ಮನ್ನ ಹಂಗಿಸೋದು, ನಿಮಗೆ ತೊಂದರೆ ಕೊಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಶತ್ರುಗಳು ಅಂತೇಳಿದ್ರೆ ಇದೇ ಕೆಲಸ ಮಾಡೋದು. ಒಟ್ಟಲ್ಲಿ ಅವ್ರು ಚೆನ್ನಾಗಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎದುರುಗಡೆ ಅಂದರೆ ಅವ್ರ ಶತ್ರು ಚೆನ್ನಾಗಿರಬಾರ್ದು ಅನ್ನೋದೇ ಅವ್ರ ಕಾನ್ಸೆಪ್ಟಾಗಿ ಜೀವನ ನಡೆಸ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ಯಾರಿಗೆ ಯಾವುದೇ ರೀತಿಯಾದ ಕೇಡು ಬಯಸ್ತಾ ಇಲ್ಲ, ನಮ್ಮನ್ನು ನಾವು ನಮ್ಮ ಶತ್ರುಗಳಿಂದ ನಾವು ರಕ್ಷಣೆ ಮಾಡ್ಕೋತೀವಿ. ಇದನ್ನ ಪ್ರತಿಯೊಬ್ಬರು ಮಾಡ್ಬೋದು, ತುಂಬ ಸುಲಭ ವಿಧಾನ. ಆದ್ದರಿಂದ ಫುಲ್ ವಿಡಿಯೋ ನೋಡಿ, ಹಾಗೆ ಸಾಕಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗೋದಿದ್ರೆ ಡಿಸ್ಲೈಕ್ ಮಾಡಿ. ಬನ್ನಿ, ಆಗಿದ್ದರೆ ಈ ಶತ್ರು ಮುಖಸ್ತಂಭನ ಯಂತ್ರ ಅಂತ ಹೇಳಿದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಈಗಾಗಲೇ ನಾನು ಹೇಳ್ದಾಗೆ ನಿಮಗೆ ಕೆಲಸದ ಜಾಗದಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಅಥವಾ ಇಷ್ಟ ಶತ್ರುಗಳೇ ಇರ್ಬೋದು, ಅಕ್ಕಪಕ್ಕದವರೇ ಇರ್ಬೋದು, ಎಲ್ಲಂದರಲ್ಲಿ ಶತ್ರುಗಳು ಇದ್ದೇ ಇರ್ತಾರೆ. ಕೆಲವರಿಗೆ ಯಾರಾದರೂ ಒಬ್ಬರು ಬಾಯಲ್ಲಿ ಕೇಳಿ ನನಗೆ ಶತ್ರು ಅನ್ನೋದೇ ಇಲ್ಲ ಅಂತ. ತುಂಬ ಜನ ಶತ್ರುಗಳು ಇರೋರೇ ಇರ್ತಾರೆ, ಇಲ್ಲ ಅಂತ ಹೇಳೋರು ತುಂಬ ಕಡಿಮೆ ಅಂತ ಅನ್ಕೋತೀನಿ ನಾನು, ನನ್ನ ಪ್ರಕಾರ. ಯಾಕೆಂದರೆ ನಾನು ನೋಡ್ತಾ ಇರ್ತೀನಿ, ಅವ್ರ ಸಮಸ್ಯೆಗಳು ಹೇಳ್ಕೊಳ್ಳೋತ್ತಿಗೆ ಇಂಥವ್ರು ಈ ಥರ ಮಾಡಿದ್ರು, ಈ ಥರ ಹೇಳಿದ್ರು ಅಂತೆಲ್ಲ. ಆ ಥರ ಎಲ್ಲ ಹೇಳ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ವಿರೋಧಿಸ್ತಾರೆ ಅಂತಲೇ ಅರ್ಥ. ಅಂದರೆ ಅವರು ಶತ್ರುಗಳೇ ಆಗಿರ್ತಾರೆ. ಇನ್ನು ಮನೆಗಳಲ್ಲೇ ಇರ್ತಾರೆ, ನಿಮಗೆ ಗೊತ್ತಾಗಲ್ಲ. ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಆದರೆ ನಿಮ್ಮ ಹಿಂದೆ ಪಿತೂರಿಗಳನ್ನ ಮಾಡ್ತಾ ಇರ್ತಾರೆ. ನೀವು ಏನು ತಗೊಂಡ್ರೂ ಅವ್ರಿಗಾಗಲ್ಲ, ನೀವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಹಿಸೋಕ್ಕೆ ಆಗೋಲ್ಲ. ಒಂಥರ ಖಾರ ಮೆಣಸಿನ್ಕಾಯಿ ತಿಂದರೆ ಬಾಯಿ ಉರಿ ಆಗುತ್ತಲ್ಲ, ಆ ಥರ ಇರ್ತಾರೆ ಅವರು. ನಿಮಗೆ ಗೊತ್ತಾಗಲ್ಲ, ಆದರೆ ನಿಮ್ಮ ಎದುರುಗಡೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಒಂದು ವಿಷಯನ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋರೊಬ್ಬರು, ಅಂದರೆ ನಮ್ಮ ಹತ್ರ ಒಂದು ಶಾಸ್ತ್ರ ಕೇಳ್ತಾರೆ. ಕೇಳಿದಾಗ ಅವರಿಗೆ ಒಂದು ಸ್ತ್ರೀ ಶಾಪ ಹಾಕಿದ್ದಾಳೆ ಅಂತ ಬರ್ತಾರೆ. ಯಾವ ಸ್ತ್ರೀ ಅಂತ ಹೇಳಿದ್ರೆ ಅವ್ರ ಪಕ್ಕದ ಮನೆಯ ಸ್ತ್ರೀ, ಒಂದು ಹೆಂಗಸು, ಒಂದು ಅವ್ರ ತಾಯಿ ಏಜಲ್ಲಿರೋಂಥದ್ದು ಹೆಂಗಸು. ಪಾಪ ಈ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಎಲ್ಲರಿಗೂ ಒಂಥರ ಹೆಲ್ಪಿಂಗ್ ನೇಚರ್ ಇರೋಂಥ ಹುಡುಗಿ. ಆ ಹುಡುಗಿಗೆ ಪಕ್ಕದ ಮನೆಯವರು ಆ ಹುಡುಗಿನ ಕಂಡ್ರೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಆ ಎಮ್ಮ ಒಂದು ಜಾಗದಲ್ಲಿ ನಿಂತ್ಕೊಂಡು ಶಾಪ ಹಾಕಿರ್ತಾರೆ. ಪಾಪ ಆ ಶಾಪದ ಒಂದು ಎಫೆಕ್ಟು ಆ ಹುಡುಗಿಗೆ ಇನ್ನೂ ಇದೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ನಾನು ಯಾಕೆ ಈ ವಿಷಯನ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಈ ಹುಡುಗಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು. ಯಾರು ಶಾಪ ಹಾಕಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು. ಹುಷಾರಿಲ್ಲ ಅಂತ ಹೇಳಿದ್ರು, ಮಗಳು ಸೇವೆ ಮಾಡಲ್ವ ಅದೇ ರೀತಿ ಮಾಡ್ತಾಯಿದ್ಲು.
ಒಂದು ಮೈ ಬೆನ್ನುಜ್ಜೋದ್ರಿಂದ ಹಿಡಿದು ಊಟ ಕೊಡೋದ್ರಿಂದ ಹಿಡಿದು ಕಾಫಿ ಸಮೇತ ಅವ್ರ ಮನೇಲಿ ಸೊಸೆದೀರು ಮಕ್ಕಳೆಲ್ಲ ಇದ್ರೂ ಈ ಹುಡುಗಿ ಕೊಡ್ತಾಯಿತ್ತು, ನಾನು ನೋಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಈ ರೀತಿ ಆ ಹುಡುಗಿಗೆ ಶಾಪ ಹಾಕಿರೋದು ತುಂಬ ಅಂದರೆ ತುಂಬ ಕೆಟ್ಟದ್ದು ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಯಾರೂ ಆ ಥರ ಶಾಪಗಳನ್ನ ಹಾಕಬಾರ್ದು. ಆ ಹೆಂಗಸು ಅವ್ರ ಹತ್ರ ಏನು ಮಾಡಿಸ್ಕೋಬೇಕು ಎಲ್ಲ ಮಾಡಿಸ್ಕೊಂಡಾಯಿತು. ಒಂದು ಸಂದರ್ಭದಲ್ಲಿ ಇವ್ರಿಗೂ ಸ್ವಲ್ಪ ಕ್ಲಾಶ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಬ್ಬರು ಮಾತಾಡೋದು ಬಿಡ್ತಾರೆ. ಬಿಟ್ಟಾದಮೇಲೆ ಆ ಹುಡುಗಿ ಅವ್ರ ಸುದ್ದಿಗೇನು ಹೋಗಲ್ಲ. ಆದರೆ ಈ ಅಮ್ಮ ಎಲ್ಲರ ಹತ್ರ ಹೇಳ್ಕೊಂಡು ಶಾಪ ಹಾಕ್ಕೊಂಡು ಕೈ ನಟಿಗೆಲ್ಲ ಮುರ್ಕೊಂಡು ಈ ಥರ ಎಲ್ಲ ಮಾಡಿದೆ. ಅದು ಆ ಹುಡುಗಿಗೆ ಪಾಪ ಆ ಅಮ್ಮ ಏನು ಅನುಭವಿಸ್ತಾ ಇಲ್ಲ, ಆದರೆ ಆ ಹುಡುಗಿಗೆ ಎಫೆಕ್ಟ್ ಆಗಿದ್ದು ನಾವು ನೋಡಿದ್ದೀವಿ. ಇರಲಿ, ಇದೊಂದು ಗೊತ್ತಿರಲಿ ಅಂತ ಹೇಳಿದೆ. ಯಾಕೆಂತೇಳಿದ್ರೆ ಶತ್ರುಗಳು ನಮ್ಮ ಹತ್ರನೇ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡಿರ್ತಾರೆ, ಆದರೆ ನಮ್ಮಿಂದನೇ ನಮಗೆ ಏನೀಗ ಕೋಳಿಗೆ ಮಸಾಲೆ ಅರಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ನಮಗೆ ಮಸಾಲೆ ಅರೆದಿರ್ತಾರೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಶತ್ರುಗಳು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಬನ್ನಿ ಈಗ ಅದೆಲ್ಲ ವಿಷಯ ಪಕ್ಕಕ್ಕಿಡೋಣ. ಈ ಯಂತ್ರದ ಬಗ್ಗೆ ನಾವು ನೋಡೋಣ. ಈ ಯಂತ್ರ ಬಂದು ನಿಮಗೆ ಶತ್ರು ಮುಖಸ್ತಂಭನ ಯಂತ್ರ ಅಂತ. ನಿಮ್ಮ ಹೊರಗಿನ ಶತ್ರುಗಳಾಗಲಿ ಒಳಗಿನ ಶತ್ರುಗಳಾಗಲಿ ನಿಮಗೆ ಕಾಟ ಕೊಡೋದನ್ನ ಇದು ಸ್ಟಾಪ್ ಮಾಡುತ್ತೆ. ಇದನ್ನ ಸಿಂಪಲ್ಲಾಗಿ ಎಲ್ಲರೂ ಬರ್ಕೋಬೋದು, ಎಲ್ಲರೂ ಮಾಡೋಂಥದ್ದು. ಈಗ ನಿಮಗೆ ಸಿದ್ಧಿ ಆಗಿರಲೇಬೇಕು ಯಂತ್ರ ಬರೆಯೋದು, ನೀವು ಇಂಥ ಲೇಖನಿಲೇ ಬರೀಬೇಕು, ಆ ಥರದ್ದೆಲ್ಲ ಏನಿಲ್ಲ. ಇದು ಒಂದು ಖಾಲಿ ಹಾಳೆ ಮೇಲೆ ಬರೆಯೋಂಥ ಯಂತ್ರ. ಈ ಯಂತ್ರನ ನೀವು ಖಾಲಿ ಹಾಳೆ ಮೇಲೆ ಬರ್ಕೊಳ್ಳಿ. ಖಾಲಿ ಹಾಳೆ ಮೇಲೆ ಏನು ಕೊಟ್ಟಿದ್ದಾರೆ ಮೈನಸ್ ಟಮ್ ಅಂತ ಇದೆ, ಪ್ರತಿಯೊಂದು ಅಕ್ಷರಗಳನ್ನ ನೋಡಿಕೊಂಡು ನೀಟಾಗಿ ಬರ್ಕೊಳ್ಳಿ. ಅಂದರೆ ನೀವು ಮಂಗಳವಾರ ರಾಹುಕಾಲದಲ್ಲಿ ಬರೆದ್ರೆ ಒಳ್ಳೆಯದು, ಅಥವಾ ಮಂಗಳವಾರ ಅಮಾವಾಸ್ಯೆ ದಿನ, ಶನಿವಾರ ಅಥವಾ ಭಾನುವಾರ ಅಥವಾ ಹುಣ್ಣಿಮೆ ದಿನ ಅಥವಾ ಗ್ರಹಣ ಕಾಲಗಳಲ್ಲಿ ಬರ್ಕೊಳ್ಳಿ. ಅದು ನೀವು ರಾಹುಕಾಲದಲ್ಲಿ ಬರೀತು ಅಂತ ಹೇಳಿದ್ರೆ ತುಂಬ ಎಫೆಕ್ಟಾಗಿ ಇದು ವರ್ಕ್ ಮಾಡುತ್ತೆ. ಈ ಯಂತ್ರನ ಒಂದು ಖಾಲಿ ಹಾಳೆ ಮೇಲೆ ಬರ್ಕೊಂಡು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು. ಪ್ರತಿಯೊಂದು ಯಂತ್ರಕ್ಕೂ ಪ್ರಾಣ ಪ್ರತಿಷ್ಠೆ, ಜೀವ ಪ್ರತಿಷ್ಠೆ ಅನ್ನೋದು ಆಗಲೇಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಷ್ಟಗಂಧ, ವಿಭೂತಿ ಇದನ್ನೆಲ್ಲ ಹಾಕಿ ನೀವು ಪೂಜೆ ಮಾಡ್ತೀರಲ್ಲ ಆ ದೇವ್ರ ಮುಂದೆ ಇಡಿ. ನಿಮ್ಮ ದೇವ್ರ ಮನೇಲಾದರೂ ಇಡಿ ಅಥವಾ ನೀವು ಪೂಜೆ ಮಾಡೋ ಸ್ಥಳದಲ್ಲಾದರೂ ಇಡಿ. ಒಂದು ಗ್ಲಾಸು ಏನೂ ಇಟ್ಟಿಲ್ಲ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ಒಂದು ಸೊಂಬು ಅಥವಾ ಒಂದು ಗ್ಲಾಸಲ್ಲಿ ನೀರಾದರೂ ಇಟ್ಟಿರ್ತೀರಲ್ವ, ಅದೇ ಸಾಕು. ಇಡ್ತೀನಿ ಅಂತ ಹೇಳಿದ್ರೆ ಹಾಲು, ಮೊಸರು ಈ ಥರದ್ದೆಲ್ಲ ಏನಾದರೂ ಇಟ್ಕೋಬೋದು. ನೀವು ಏನಾದ್ರು ನೈವೇದ್ಯ ಮಾಡಿ, ಅದೆಲ್ಲ ಏನೂ ಇಲ್ಲ. ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ಒಂದು ಯಂತ್ರ ಇದು. ನಂತರ ಒಂದು ಹಣ್ಣಾಗಿರೋದಾದರೂ ಸರಿ, ಕಾಯಿಯಾಗಿರೋದಾದರೂ ಸರಿ, ಒಂದು ನಿಂಬೆಹಣ್ಣು ತಗೊಳ್ಳಿ. ಆ ನಿಂಬೆಹಣ್ಣು ತಗೊಂಡು ನಿಂಬೆಹಣ್ಣಿನ ಮೇಲೆ ಓಂ ಕ್ರೀಂ ಕಾಳಿಕಾಯೇ ನಮಃ ಅಂತ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಕಾಳಿಕಾ ದೇವಿನೇ ನಮ್ಮ ಶತ್ರುಗಳನ್ನ ಸ್ತಂಭನ ಮಾಡೋಂಥ ಒಂದು ದೇವತೆ ಆಗಿರ್ತಾಳೆ. ಶತ್ರುಗಳನ್ನ ಹುಟ್ಟಡಗಿಸ್ಬೇಕಂದ್ರೆ ಕಾಳಿಕಾ ದೇವಿ ಬಗಲಾಮುಖಿಯಿಂದನೇ ಸಾಧ್ಯ. ಸೊ ಹಂಗಾಗಿ ನೀವು ಬೇರೆ ದೇವತೆಗಳ ಹೆಸರು ಬರೆದ್ರೆ ಅವ್ರದ್ದು ಮಂತ್ರಗಳೆಲ್ಲ ಹೇಳ್ಕೋಬೇಕಾಗುತ್ತೆ. ಈ ಮಂತ್ರ ಬಂದು ಒಂದು ಬೀಜಾಕ್ಷರ ಮಂತ್ರ ಇದೆ, ಓಂ ಕ್ರೀಂ ಕಾಳಿಕಾಯೇ ನಮಃ ಅಂತ. ಅದನ್ನ ನೀವು ಸಿಂಪಲಾಗಿ ಬರ್ಕೋಬೋದು ಅದ್ರ ಮೇಲೆ. ಆಮೇಲೆ ಒಂದು ಬದೀಲಿ ಆ ಥರ ಬರೀರಿ, ಇನ್ನೊಂದು ಬದೀಲಿ ಅವ್ರ ಹೆಸರು ಬರೀರಿ. ಯಂತ್ರ ಬರೆದಿರ್ತೀರಲ್ವ ಬಿಳಿ ಹಾಳೆ ಮೇಲೆ, ಅದರಲ್ಲಿ ಹಿಂಬದಿಲಿ ನಿಮ್ಮ ಶತ್ರುಗಳದ್ದು ಹೆಸರು ಬರೀಬೇಕು. ಒಂದು 10-15 ಶತ್ರುದ ಹೆಸರೆಲ್ಲ ಬರೀಬೇಡಿ. ಒಂದಿಬ್ಬರದಾದರೆ ಓಕೆ, ಜಾಸ್ತಿ ಜನದೇನಿಲ್ಲ. ಒಂದೇ ಕುಟುಂಬದ ಶತ್ರುಗಳು ಎಲ್ಲರೂ ಇದ್ದಾರೆ ನಿಮಗೆ ಅಂತ ಹೇಳಿದ್ರೆ ಸಹ ಕುಟುಂಬ ಅಂತ ಬರೆದುಬಿಡಿ. ಅವ್ರದ್ದು ಮೇಯ್ನ್ ಯಾರು ಇರ್ತಾರೆ ಆ ವ್ಯಕ್ತಿದ ಹೆಸರು ಹಾಕಿ, ಅವರು ನಂತರ ಬರೋದು ಅವ್ರ ಮಕ್ಕಳು, ಮೊಮ್ಮಕ್ಕಳು ಅಥವಾ ಅವ್ರ ಹೆಂಡತಿ ಈ ಥರ ಎಲ್ಲ ಬರ್ತಾರಲ್ಲ, ಅವ್ರದ್ದೆಲ್ಲ ಸಹ ಕುಟುಂಬ ಅಂತ ಹಾಕಿದ್ರೆ ಅವ್ರು ಪ್ರತಿಯೊಬ್ಬರು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಈ ಥರ ಬರೆದ್ಬಿಟ್ಟು ನಿಂಬೆಹಣ್ಣಿಗೆ ನೀವು ಅರಿಶಿಣ ಕುಂಕುಮ ಹಚ್ಚಬೇಕು. ಆಮೇಲೆ ಈ ಸೂಜಿ ಅಂತ ಬರುತ್ತೆ ಅಲ್ವಾ, ಆ ಸೂಜಿಲಿ ಒಂದು 11 ಸರಿ ನಿಂಬೆಹಣ್ಣಿಗೆ ಚುಚ್ಚಬೇಕು. ನೀವು ಚುಚ್ಚಿ ಅದನ್ನ ತೂತು ಥರ ಆಗುತ್ತಲ್ಲ, ಅದು ಸುಮ್ಮನೆ ಚುಚ್ಚಿ ಒಂದು 11 ಸರಿ ಚುಚ್ಚಿ, ಆ ಶತ್ರು ನಾಶವಾಗಲಿ ಅಂತ ಹೇಳಿದ್ರೆ ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ಅಂದರೆ ಆ ಶತ್ರು ಬಾಧೆ ನಿಮಗೆ ಕಡಿಮೆ ಆಗಲಿ, ಶತ್ರು ಬಾಧೆ ಇಲ್ಲದಂಗಾಗಲಿ ಅಂತ ನೀವು ದೇವರಲ್ಲಿ ಕೇಳ್ಕೋಬೇಕು. ಇದನ್ನ ನೀವು ಕಾಳಿಕಾದೇವಿ ಹತ್ರನೇ ಕೇಳ್ಕೊಬೋದು, ಅಥವಾ ನಿಮ್ಮ ಮನೆ ದೇವರು ಇರ್ತಾರಲ್ಲ, ಗಂಡು ದೇವರಾದರೂ ಹೆಣ್ಣು ದೇವರಾದರೂ, ನಿಮ್ಮ ಇಷ್ಟ ದೇವರಾಗಲಿ, ಆರಾಧ್ಯ ದೇವತೆ ಆಗಲಿ, ಅಥವಾ ನಿಮ್ಮ ಊರು ಗ್ರಾಮ ದೇವತೆ ಅಂತ ಇರುತ್ತೆ ಅವ್ರ ಹತ್ರ ಆದರೂ ನೀವು ಕೇಳ್ಕೊಬೋದು. ಕೇಳಿಕೊಂಡು ಆ ನಿಂಬೆಹಣ್ಣಿಗೆ
ನೀವು ನಿಮ್ಮಲ್ಲಿರೋಂತಹ ನೋವೆಲ್ಲ ದೇವಿ ಹತ್ರ ಹೇಳ್ಕೊಂಡು ಆ ನಿಂಬೆಹಣ್ಣನ್ನು ಅದೇ ಓಂ ಕ್ರೀಂ ಕಾಳಿಕಾಯಿ ನಮಃ ಅಂತ ಅದೊಂದು 21 ಸರಿ ಮಂತ್ರ ಕೂಡ ಹೇಳ್ಕೊಳ್ಳಿ. ಅದೇನು ತುಂಬ ಚಿಕ್ಕದು, ಓಂ ಕ್ರೀಂ ಕಾಳಿಕಾಯಿ ನಮಃ. ಇದನ್ನ ಹೇಳ್ಕೊಂಡಾದ್ಮೇಲೆ ಈ ಪೇಪರ್ ಹಾಳೆಯಲ್ಲಿ ಬರೆದಿರ್ತೀರಲ್ಲ ಯಂತ್ರನ, ಅದ್ರ ಮೇಲೆ ಉಂಡೆ ಕಟ್ಟಿ. ಅಂದರೆ ನೀವು ಏನಾದರೂ ತಿಂಡಿ ಎಲ್ಲ ಉಂಡೆ ಕಟ್ತಾರಲ್ಲ ಆ ಥರ ಕಟ್ಬಿಟ್ಟು ಪಂಚವರ್ಣ ದಾರ ಅಂತ ಬರುತ್ತೆ, ಅದು ನಿಮಗೆ ಗ್ರಂಥಿಗೆ ಅಂಗಡೀಲಿ ಸಿಗುತ್ತೆ. ಆ ಪಂಚವರ್ಣ ದಾರದಿಂದ ಸ್ವಲ್ಪ ದಾರ ಬಿಟ್ಟುಬಿಟ್ಟು ಫುಲ್ಲು ಅದು ಒಂಚೂರು ಪೇಪರ್ ಕಾಣಬಾರ್ದು, ಹಾಳೆ ಕಾಣಲೇಬಾರ್ದು, ಆ ರೀತಿ ಸುತ್ತಬೇಕು. ಸುತ್ತಿ ನೀವು ಅದನ್ನ ಗಂಟು ಕಟ್ಕೊಳ್ಳಿ. ಲಾಸ್ಟಿಗೆ ಒಂಚೂರು ದಾರ ಬಿಡಬೇಕು ಅಂತ ಹೇಳಿದ್ನಲ್ಲ, ಆ ದಾರಕ್ಕೂ ಕೊನೆಯಲ್ಲಿ ಬರೋ ದಾರಕ್ಕೂ ಗಂಟು ಕಟ್ಕೊಳ್ಳಿ. ನಂತರ ನೀವೆಲ್ಲಿ ಗಂಟು ಕಟ್ಟಿದ್ದೀರಾ ಅಲ್ಲಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ದೇವ್ರ ಮುಂದೆ ಇಡಿ. ದೇವ್ರ ಮುಂದೆ ಇಟ್ಬಿಟ್ಟು ನನಗಿಂತ ಶತ್ರು ಇದ್ದಾರೆ, ಅವರು ಅಂದರೆ ನನ್ನ ಸುದ್ದಿಗೆ ಬರಬಾರ್ದವರು ಅಂತ ಹೇಳ್ಬಿಟ್ಟು ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ನೀವೇನಾದ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದನ್ನ ಒಂದು 5 ದಿನಗಳ ಕಾಲ ನಿಮ್ಮ ಜೊತೆನೇ ಇಟ್ಕೊಳ್ಳಿ. ನಿಮ್ಮ ಜೋಬಲ್ಲಾದರೂ ಇಟ್ಕೊಳ್ಳಿ ಅಥವಾ ಸೊಂಟಕ್ಕಾದ್ರೂ ಸಿಕ್ಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಒಟ್ಟಲ್ಲಿ ನಿಮ್ಮ ಜೊತೆ ಇಟ್ಕೊಂಡಿರಿ. ಅದಾದಮೇಲೆ 5 ದಿನ ಆದಮೇಲೆ ನಿಮಗೆ 5 ದಿನದೊಳಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾಕೆಂತೇಳಿದ್ರೆ ನಿಮ್ಮನ್ನ ನೋಡಿ ಯಾರು ಉರಿ ಅಂತ ಉರ್ಕೋತಿರ್ತಾರೆ ಅವರು ಸೈಲೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡಿ. ನಂತರ ಒಂದು 5 ದಿನ ಆದಮೇಲೆ ಇದನ್ನ ತಗೋಗಿ ಯಾರು ತುಳಿಯೋದಿರೋಂಥ ಜಾಗದಲ್ಲಿ, ಯಾರು ನಡೆದಾಡೋದಿರೋಂಥ ಜಾಗದಲ್ಲಿ ಅಥವಾ 3 ಕೂಡು ರಸ್ತೆಗಳಲ್ಲಿರುತ್ತಲ್ಲ ಅಲ್ಲೊಂದು ಪುಟ್ಟದಾಗಿ ಗುಂಡಿ ತೋಡಿ ಅದರೊಳಗೆ ಇದನ್ನ ಹಾಕಿ ಉಣ್ಬೇಕು. ಉಣ್ಬಿಟ್ಟು ಇಂಥ ಶತ್ರು ನನಗೆ ನೀವೇನು ಫಸ್ಟೇ ಪ್ರೇಯರ್ ಮಾಡ್ಕೊಂಡಿರ್ತೀರ, ಪ್ರಾರ್ಥನೆ ಮಾಡ್ಕೊಂಡಿರ್ತೀರ, ಅದೇ ರೀತಿ ಪ್ರೇಯರ್ ಮಾಡಿಕೊಂಡು ರಿಟರ್ನ್ ಬನ್ನಿ. ಬರೋತ್ತಿಗೆ ಕೈಕಾಲು ಎಲ್ಲ ತೊಳ್ಕೊಂಡು ನಂತರ ನೀವು ಮನೆಯೊಳಗೆ ಬಂದು ದೇವರಿಗೆ ದೀಪಾದ್ರೂ ಹಚ್ಚಿ ಅಥವಾ ಕೈ ಮುಕ್ಕೊಳ್ಳಿ. ಇದರಿಂದ ನಿಮ್ಮ ಶತ್ರು ಯಾರಿರ್ತಾರೆ ಅವರ ಮುಖ ಸ್ತಂಭನ ಆಗೇ ಆಗುತ್ತೆ. ಅವ್ರು ನಿಮ್ಮ ವಿರುದ್ಧ ಮಾತಾಡೋದು ಸ್ಟಾಪ್ ಮಾಡ್ತಾರೆ. ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.